ಕಾಂಗ್ರೆಸ್ನಲ್ಲಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಎಲ್ಲದಕ್ಕೂ ಕೂಡ ಹೈಕಮಾಂಡ್ ಒಂದು ಕಡೆ ಫುಲ್ ಸ್ಟಾಪ್ ಹಾಕೋದಕ್ಕೆ ಅಂತ ನಿರ್ಧಾರವನ್ನ ಮಾಡ್ತಾ ಇದೆ. ಆದರೆ ಈ ನಡುವೆ ಮತ್ತೆ ಗೊಂದಲ ಕಾಂಗ್ರೆಸ್ನಲ್ಲಿ ಮುಂದುವರಿತಾ ಇದೆ. ಈ ಗೊಂದಲವನ್ನ ಯಾವ ರೀತಿ ಕಾಂಗ್ರೆಸ್ ನಾಯಕರು ಬಗೆಹರಿಸ್ತಾರೆ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂತದ್ದು. ಈ ನಡುವೆ ಕಾಂಗ್ರೆಸ್ನ ಒಳಗಡೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಗೊಂದಲಗಳು ನಡೀತಾ ಇದೆ, ಏನೆಲ್ಲ ಚರ್ಚೆಗಳು ನಡೀತಾ ಇದೆ, ಯಾವ್ಯಾವ ನಾಯಕರು ಟಿಕೆಟ್ಗಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬೈ ಎಲೆಕ್ಷನ್ಗೆ 2 ಕ್ಷೇತ್ರಗಳಿಗೆ ಕಾಂಗ್ರೆಸ್ನ ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ. ದಾವಣಗೆರೆ, ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಅಂತಿಮ ಆಗಿದೆ. ಇದು ಫ್ರೀಡಂ ಟಿವಿಗೆ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿಗಳು ಲಭ್ಯ ಆಗಿದೆ. ಬಾಗಲಕೋಟೆಯಲ್ಲಿ ಮೇಟಿ ಪುತ್ರ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ನೀಡೋದಕ್ಕೆ ಹೈಕಮಾಂಡ್ ಕೂಡ ಚಿಂತನೆ ಮಾಡ್ತಾ ಇದೆಯಂತೆ. ದಾವಣಗೆರೆಯಿಂದ SS ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಕೊಡುವಂತಹ ಸಾಧ್ಯತೆ ಇದೆ. ಇವತ್ತು ಸಂಜೆಯ ಒಳಗಾಗಿ ಆ ಟಿಕೆಟ್ ಅಧಿಕೃತವಾಗಿ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಕಾಂಗ್ರೆಸ್ನಲ್ಲಿ ಈ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಯಿತು, ಗೊಂದಲಗಳು ಕೂಡ ಸಾಕಷ್ಟು ನಡೀತು. ಹೈಕಮಾಂಡ್ ಆಟ ರಾಜ್ಯದಲ್ಲಿ ಏನು ನಡೆಯೋದಿಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಯಿತು. ಇದಕ್ಕೆ ಪ್ರಮುಖ ಕಾರಣ ಸಮರ್ಥ ಅವರು ಟಿಕೆಟ್ ಫೈನಲ್ ಆಗೋದಕ್ಕಿಂತ ಮುಂಚೆನೇ ಹೋಗಿ ನಾಮಿನೇಷನ್ ಫೈಲ್ ಮಾಡಿದ್ರು, ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಕೆ ಮಾಡಿದ್ರು. ಅದಾದ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಯಿತು. ಹೈಕಮಾಂಡ್ಗೆ ತೀವ್ರ ತಲೆನೋವಾಗಿತ್ತು. ಯಾಕಂದ್ರೆ ಒಂದು ಕಡೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕು ಅಂತ ಪಟ್ಟು ಹಿಡಿತಾ ಇದ್ರು. ಈ ನಡುವೆ ಅನೇಕ ನಾಯಕರು ಒತ್ತಡವನ್ನ ಕೂಡ ಹಾಕ್ತಾ ಇದ್ರು, ನಮಗೆ ಟಿಕೆಟ್ ಬೇಕು. ಯಾಕಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲಿನಿಂದಲೂ 50 ವರ್ಷಗಳಿಂದಲೂ ಕೂಡ ನಾವು ಟಿಕೆಟ್ ಕೇಳ್ತಾ ಬರ್ತಾ ಇದ್ದೀವಿ, ನಮಗೆ ಕೊಡ್ತಾನೇ ಇಲ್ಲ. ಈ ಬಾರಿಯಾದರೂ ನಮಗೆ ಟಿಕೆಟ್ ಸಿಗಬೇಕು ಅಂತ ನಿರಂತರವಾಗಿ ಬೇಡಿಕೆಯನ್ನು ಇಡ್ತಾ ಇದ್ರು. ಈ ನಡುವೆ ಅಲ್ಪಸಂಖ್ಯಾತ ವೋಟ್ಗಳು ಜಾಸ್ತಿ ಇದ್ದಾವೆ, ಸರಿಸುಮಾರು 80,000 ವೋಟ್ಗಳು. ಇದೆಲ್ಲವನ್ನ ಯಾವ ರೀತಿಯಾಗಿ ಹಿಡಿದಿಟ್ಕೊಳ್ಬೇಕು, ಯಾವ ರೀತಿಯಾಗಿ ಮನವೊಲಿಸಬೇಕು ಅನ್ನೋ ಪ್ರಶ್ನೆ ಹೈಕಮಾಂಡ್ ಎದುರಿಗಿತ್ತು. ದಾವಣಗೆರೆ ಟಿಕೆಟ್ ವಿಚಾರದಲ್ಲಿ ಸಿಎಂ ವರ್ಸಸ್ DCM ಮಧ್ಯೆ ಫೈಟ್ ನಡೀತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅಲ್ಪಸಂಖ್ಯಾತರ ಕಾರ್ಡ್ ಪ್ಲೇ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ಗೆ ಸಿದ್ದರಾಮಯ್ಯ ಅವರು ಒಲವು ತೋರಿದ್ದಾರೆ. ಮತ್ತೊಂದು ಕಡೆ ಶಾಮನೂರು ಕುಟುಂಬಕ್ಕೆ ಚಾನ್ಸ್ ಕೊಡೋದಕ್ಕೆ DK ಶಿವಕುಮಾರ್ ಚಿಂತನೆ ಮಾಡ್ತಾ ಇದ್ದಾರೆ. ನಿನ್ನೆ ಸರಣಿ ಸಭೆಗಳನ್ನ ನಡೆಸಲಾಗಿತ್ತು, ಸುರ್ಜೇವಾಲಾ ಅವರು ಭಾಗಿಯಾಗಿದ್ರು. ಬಂಡಾಯ ಶಮನ ಮಾಡೋದಕ್ಕೆ ಹೈಕಮಾಂಡ್ ತಂತ್ರವನ್ನ ಹೂಡ್ತಾ ಇದೆ, ಒಗ್ಗಟ್ಟಿನ ಮಂತ್ರವನ್ನ ಜಪಿಸೋದಕ್ಕೆ ಮುಂದಾಗ್ತಾ ಇದೆ. ಯಾರಿಗೆ ಟಿಕೆಟ್ ಕೊಟ್ಟರು ಅಷ್ಟೇ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅಂತ ರಾಜ್ಯ ನಾಯಕರಿಗೆ ಸುರ್ಜೇವಾಲಾ ಅವರು ಸೂಚನೆ ಕೊಟ್ಟಿದ್ದಾರೆ. ಅಂದ್ರೆ ತಮ್ಮ ಹೈಕಮಾಂಡ್ ನಾಯಕರು ಏನು ಸಂದೇಶ ಕೊಟ್ಟಿದ್ದಾರೆ, ಯಾವ ನಿರ್ದೇಶನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಸುರ್ಜೇವಾಲಾ ಅವರು ನಿನ್ನೆ ಮೀಟಿಂಗ್ ನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅಸಮಾಧಾನ ಪಡೋ ಹಾಗಿಲ್ಲ, ಯಾರಿಗೆ ಟಿಕೆಟ್ ಕೊಟ್ಟರೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಅಭ್ಯರ್ಥಿಗಳು ಯಾರೇ ಆದರೂ ಕೂಡ ಅವರನ್ನ ಗೆಲ್ಲಿಸುವಂತಹ ಕೆಲಸವನ್ನ ಮಾಡಬೇಕು ಅಂತ ನಿನ್ನೆ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಆಗಮಿಸಿದ್ರು. ಸಭೆ ನಡೆಯಿತು. ಈ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಆದಿಯಾಗಿ ಅನೇಕ ನಾಯಕರು ಭಾಗಿಯಾಗಿದ್ರು. ಇನ್ನು ಸಭೆಯಲ್ಲಿ ಸಮರ್ಥ ಅವರು ಟಿಕೆಟ್ಗೆ ಬೇಡಿಕೆ ಇಟ್ಟಿರುವಂತಹ ವಿಚಾರ, ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಗೊಂದಲ ವಿಚಾರದ ಬಗ್ಗೆಯೂ ಕೂಡ ಸಾಕಷ್ಟು ಚರ್ಚೆ ನಡೀತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಾರುತಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ನೆನೆ ಹೈಕಮಾಂಡ್ ಅನ್ನ ಮೀರಿ ಸಮರ್ಥ ಅವರು ಒಂದು ಕಡೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಈ ನಡುವೆ ಹೈಕಮಾಂಡ್ ಲೆಕ್ಕಕ್ಕೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿತ್ತು. ಆದ್ರೆ ಈಗ ಇನ್ಸೈಡ್ ಕೆಲವು ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸಮರ್ಥ ಅವರಿಗೆ ಜೊತೆಗೆ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಫೈನಲ್ ಆಗಬಹುದು ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಏನ್ ಚಿಂತನೆ ಮಾಡ್ತಾ ಇದೆ ಹೈಕಮಾಂಡ್, ಈ ಅಸಮಾಧಾನಕ್ಕೆ ಯಾವ ರೀತಿ ಮುಲಾಮ್ ಹಚ್ಚೋದಕ್ಕೆ ಮುಂದಾಗ್ತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಏನು ದಾವಣಗೆರೆ ಮತ್ತು ಅದೇ ರೀತಿಯಿಂದ ಬಾಗಲಕೋಟೆ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲ ಇತ್ತು. ಅದರಿಂದಾಗಿಯೇ ನಿನ್ನೆ ಕಾಂಗ್ರೆಸ್ ಉಸ್ತುವಾರಿಯಾದಂತಹ ಏನು ಸುರ್ಜೇವಾಲಾ ಅವರು ಕೂಡ ರಾಜ್ಯಕ್ಕೆ ಆಗಮಿಸಿದ್ರು. ಆ ಸುರ್ಜೇವಾಲಾ ಅವರು ಕೂಡ ನಿನ್ನೆ ಸತತವಾಗಿ 2 ಮೀಟಿಂಗ್ ಗಳನ್ನ ಮಾಡಿರುವಂತದ್ದು. ಒಂದು ಸಿಎಂ ಸಿದ್ದರಾಮಯ್ಯ ಮತ್ತೆ ಅದೇ ರೀತಿ ಏನು DKಶಿ ಸೇರಿದಂತೆ 4 ಜನರ ಜೊತೆ ಕೂಡ ಒಂದು ಮೀಟಿಂಗ್ ಅನ್ನ ಮಾಡಿದ್ರು. ಈ ಮೀಟಿಂಗ್ ಅಲ್ಲಿ ಒಂದು ರೀತಿಯಾದಂತಹ ಮನವೊಲಿಸುವ ಪ್ರಯತ್ನಗಳನ್ನ ಕೂಡ ಮಾಡಿದ್ರು. ಮತ್ತೆ ಅದೇ ರೀತಿಯಾದಂತೆ
ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರಿಂದ ಸಂಪೂರ್ಣ ಮಾಹಿತಿ ಅಂದ್ರೆ ರಾಜ್ಯದಲ್ಲಿ ಏನಾಗ್ತಿದೆ, ಮತ್ತೆ ಅದೇ ರೀತಿ ಯಾರು ಗೆಲುವಿನ ಹಂಚಿನಲ್ಲಿದ್ದಾರೆ, ಮತ್ತೆ ಯಾರಿಗೆ ಟಿಕೆಟ್ ಕೊಡ್ಬೇಕು, ಮತ್ತೆ ಯಾವ ರೀತಿ ಜಾತಿ ಸಮೀಕರಣ ಆಧಾರದ ಮೇಲೆ ನಾವು ಟಿಕೆಟ್ ಅನ್ನ ಕೊಡ್ಬೇಕು, ಮತ್ತು ಇವೆಲ್ಲ ಲೆಕ್ಕಾಚಾರ ಆಧಾರದ ಮೇಲೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರ ಹತ್ರ ಸಂಪೂರ್ಣವಾದ ಮಾಹಿತಿಯನ್ನ ಸುರ್ಜೇವಾಲ ಕೊಡಿದ್ರು. ನಂತರ ಕೆಪಿಸಿಸಿ ಕಚೇರಿಯಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ನಾಯಕರುಗಳು, ಮತ್ತೆ ಅದೇ ರೀತಿಯಾದ ಶಾಸಕರು, ಸಚಿವರುಗಳು, ಮತ್ತೆ ಉಸ್ತುವಾರಿ ಸಚಿವರು ಇವರನ್ನೆಲ್ಲರನ್ನು ಕರೆಸಿ ಕೂಡ ಒಂದು ಮೀಟಿಂಗ್ ಅನ್ನ ಮಾಡಿದ್ರು ಸುರ್ಜೇವಾಲ ಅವರು. ಆ ಮೀಟಿಂಗ್ ನಲ್ಲೂ ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಅದೇ ರೀತಿಯಾದಂತೆ ಸಮರ್ಥ ಅವರು ಈಗಾಗಲೇ ನಾಮಪತ್ರ ಸಲ್ಲಿಕೆ ಮಾಡಿರೋ ಬಗ್ಗೆಯೂ ಕೂಡ ಸಂಪೂರ್ಣವಾದ ಮಾಹಿತಿನ ಪಡೆದಿರುವಂತದ್ದು. ಈ ಮೀಟಿಂಗ್ ನಿಂದ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ದೂರನೇ ಉಳಿದಿರು. ಆದ್ರೂ ಕೂಡ ಈಗ ರಾಜಕೀಯವಾಗಿ ಸಾಕಷ್ಟು ಚರ್ಚೆ ಆಗ್ತಿರೋ ವಿಚಾರ ಯಾವ ಟಿಕೆಟ್ ಆಗುತ್ತೆ ಎಂಬುದು. ಈಗಾಗಲೇ ಹೈಕಮಾಂಡ್ ಕೂಡ ಒಂದು ನಿರ್ಧಾರಕ್ಕೆ ಬಂದಿರುವಂತ ಕಾಣುತ್ತೆ. ಯಾಕೆಂದ್ರೆ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ಅವರಿಗೆ ಟಿಕೆಟ್ ಕೊಡಬೇಕೆಂಬ ಬಗ್ಗೆ ನಿನ್ನೆ ಮೀಟಿಂಗ್ ನಲ್ಲಿ ಕೂಡ ಚರ್ಚೆ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿ ಅವರು ಕೂಡ ಎಸ್ ಮಲ್ಲಿಕಾರ್ಜುನ್ ಪುತ್ರ ಅವರಿಗೆ ಟಿಕೆಟ್ ಕೊಡಿ ಅಂತ ಕೂಡ ಏನು ಮನವಿ ಮಾಡಿದ್ರು ಎಂಬುದು ಕೂಡ ಈಗ ಚರ್ಚೆ ಆಗ್ತಿರುವಂತದ್ದು. ಇನ್ನೊಂದ್ ಕಡೆ ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಈಗಾಗಲೇ ಮೇಟಿ ಕುಟುಂಬಕ್ಕೆ ಕೊಡಬೇಕು ಅಂತ ಚರ್ಚೆ ಆಗ್ತಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಿನ್ನೆ ಮೇಟಿ ಕುಟುಂಬದ ಸದಸ್ಯರುಗಳನ್ನ ಮತ್ತೆ ಅದೇ ರೀತಿಯಾದಂತಹ ಬಾಗಲಕೋಟೆಗೆ ಸಂಬಂಧಪಟ್ಟಂತ ಎಲ್ಲಾ ನಾಯಕರನ್ನ ಕರೆಸಿ ಕೂಡ ಮಾಹಿತಿಯನ್ನ ಪಡೆದಿರುವಂತದ್ದು. ಅವ್ರನ್ನ ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಅಂದ್ರೆ ಯಾರಿಗೆ ಟಿಕೆಟ್ ಕೊಟ್ಟು ಕೂಡ ಒಟ್ಟಾಗಿ ಚುನಾವಣೆಯನ್ನು ಎದುರಿಸಬೇಕು, ಮತ್ತೆ ಚುನಾವಣೆ ಪ್ರಚಾರದಲ್ಲಿ ಭಾಗಿಯಾಗಬೇಕು, ಮತ್ತೆ ಗೆಲುವಿನ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ಬೇಕೆ ಹೊರತು ಬಂಡಾಯದಿಂದ ಯಾರಿಗೂ ಕೂಡ ಹಿನ್ನಡೆ ಆಗ್ಬಾರ್ದು, ಮತ್ತು ಅದು ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗ್ಬಾರ್ದು ಅಂತ ಏನು ಸೂಚನೆ ಕೊಟ್ಟಿರುವಂತ ಸುರ್ಜೇವಾಲ. ಅಲ್ಲಿ ಕೂಡ ಉಮೇಶ್ ಕತ್ತಿ ಅವರಿಗೆ ಟಿಕೆಟ್ ಫೈನಲ್ ಆಗ್ತಿದೆ ಅಂತ ಹೇಳಲಾಗ್ತಿದೆ. ಸಂತೋಷ್, ಈಗ ಮಾರುತಿ, ಮತ್ತೊಂದು ಕಡೆ ಪಕ್ಷದಲ್ಲಿ ಶಿಸ್ತು ಅನ್ನುವಂಥದ್ದು ಒಂದು ಬರುತ್ತೆ. ಎಲ್ಲೋ ಒಂದೆಡೆ ಸಮರ್ಥ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿರುವಂಥದ್ದು ಶಿಸ್ತನ್ನು ಉಲ್ಲಂಘಿಸಿರುವಂಥದ್ದು ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಇದು ಕಾರ್ಯಕರ್ತರಿಗೆ ಅಸಮಾಧಾನಕ್ಕೆ ಕಾರಣ ಆಗತ್ತಾ? ಇದನ್ನ ಯಾವ ರೀತಿಯಾಗಿ ನಿಭಾಯಿಸುತ್ತೆ ಹೈಕಮಾಂಡ್ ಅಂತ? ಎಸ್ ಸಂತೋಷ್, ಈ ವಿಚಾರದಲ್ಲೂ ಕೂಡ ಹೈಕಮಾಂಡ್ ಸಂಪೂರ್ಣವಾಗಿ ಮಾಹಿತಿ ಪಡೆದಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅವ್ರ ಜೊತೆ ಮಾತನಾಡಿದ್ರೆ ಅಂತ ಕೂಡ ಹೇಳಲಾಗ್ತಿದೆ. ಒಟ್ನಲ್ಲಿ ಇದು ಸಾಕಷ್ಟು ಗೊಂದಲಕ್ಕೆ ಈಡಾಗುತ್ತೆ. ಮತ್ತೆ ಆದ್ರೂ ಕೂಡ ಈಗಾಗಲೇ ಸಮರ್ಥ ಅವರು ನಾಮಪತ್ರ ಸಲ್ಲಿಕೆ ಮಾಡಿರೋದ್ರಿಂದ ಹೈಕಮಾಂಡ್ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ, ಮತ್ತೆ ಯಾವ ರೀತಿ ಯಾವ್ದಂತಹ ಕಂಡೀಷನ್ ಗಳಲ್ಲಿ ಹಾಕುತ್ತೆ ಕೂಡ ಕಾದ್ ನೋಡ್ಬೇಕು. ಒಟ್ಟಾರೆ ಇದು ಕಾಂಗ್ರೆಸ್ಗೆ ಒಂದು ರೀತಿಯಾದಂತೆ ಹಿನ್ನಡೆ. ಯಾಕೆಂದ್ರೆ ಇನ್ನ ಹೈಕಮಾಂಡ್ ಸಂಪರ್ಕಿಸ್ತೀವಿ. ಈಗ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ಸ್ ಬರ್ತಾ ಇದೆ. ಕಾಂಗ್ರೆಸ್ ಪಾಳಯದಲ್ಲಿ ಟಿಕೆಟ್ ವಾರ್ ಈಗ ಮತ್ತೆ ಜೋರಾಗ್ತಾ ಇದೆ. ದಾವಣಗೆರೆ ದಕ್ಷಿಣ ಟಿಕೆಟ್ಗಾಗಿ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ ನಾಯಕರು. ಟಿಕೆಟ್ಗಾಗಿ ಅಲ್ಪಸಂಖ್ಯಾತ ನಾಯಕರು ಭರ್ಜರಿ ಲಾಬಿ ಮಾಡಿದ್ದಾರೆ. ನಮಗೆ ಟಿಕೆಟ್ ಬೇಕೇ ಬೇಕು ಅಂತ ವಕ್ಫ್ ಬೋರ್ಡ್ನ ಮಾಜಿ ಅಧ್ಯಕ್ಷ ಅನ್ವರ್ ಬಾಷಾ ಅವರು ಕೂಡ ಒತ್ತಾಯ ಮಾಡಿದ್ದಾರೆ. ಪರಿಷತ್ನ ಸದಸ್ಯ ಅಬ್ದುಲ್ ಜಬ್ಬಾರ್ ಸಾದಿಕ್ ಪೈಲ್ವಾನ್ ಅವರು ಕೂಡ ಒತ್ತಾಯ ಮಾಡಿದ್ದಾರೆ. ಸೈಫುಲ್ಲಾ ಪುತ್ರರ ಪೈಕಿ ಒಬ್ಬರಿಗಾದ್ರೂ ಟಿಕೆಟ್ ಕೊಡಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಸಚಿವ ಜಮೀರ್ ಅವರ ನೇತೃತ್ವದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಜಮೀರ್ ಅವರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತುಕತೆ ನಡೆಸಿದ್ದಾರೆ. ನಿನ್ನೆ ಅವರ ನಿವಾಸಕ್ಕೆ ತೆರಳಿ ಮಾತುಕತೆ ನಡೆಸಿದ್ರು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಈ ನಡುವೆ ಸಾದಿಕ್ ಪೈಲ್ವಾನ್ ಅವರು ಈಗಾಗಲೇ ನಾಮಪತ್ರ ಸಲ್ಲಿಕೆ ಮಾಡಿದ್ದಾಗಿದೆ. ಕಾಂಗ್ರೆಸ್ ಪಕ್ಷ ನನಗೆ ಟಿಕೆಟ್ ಕೊಟ್ಟೇ ಕೊಡುತ್ತೆ ಅನ್ನುವಂಥ ಭರವಸೆಯಲ್ಲಿ ಅವರು ಕೂಡ ಇದ್ದಾರೆ. ಅಲ್ಪಸಂಖ್ಯಾತರ ಮತಗಳು ಸರಿಸುಮಾರು 80,000 ಮತಗಳು. ಇದನ್ನ ಯಾವ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ನಿಭಾಯಿಸುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಾರುತಿ, ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಈಗ ಮತ್ತೆ ಎದುರಾಗ್ತಾ ಇರುವಂತಹ ಪ್ರಶ್ನೆ ನೋಡಿ, ಸಹಜವಾಗಿ ಕಾರ್ಯಕರ್ತರೇ ಚುನಾವಣೆಯನ್ನು ಮಾಡಬೇಕು, ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ. ಜೊತೆಗೆ ಯಾವ ಸಮುದಾಯಗಳು ಯಾವ ಮತ ಬ್ಯಾಂಕ್ ಇದೆ ಅದೇ ಮತ ಬ್ಯಾಂಕ್ ವೋಟ್ ಮಾಡಬೇಕು. ಆದರೆ ಅಲ್ಪಸಂಖ್ಯಾತರ ಮತ ಬ್ಯಾಂಕ್ಗೆ ಏನಾದರೂ ಹೊಡೆತ ಬೀಳೋ ಸಾಧ್ಯತೆ ಇದೆಯಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಎಸ್ ಸಂತೋಷ್, ಸುಮಾರು 60,000 ರಿಂದ 70,000 ಅಲ್ಪಸಂಖ್ಯಾತರ ಮತ ಇರುವಂತದ್ದು. ಅದರಿಂದಾಗಿ ಅಲ್ಪಸಂಖ್ಯಾತರು ಕೂಡ ನಮ್ಗೆ ಟಿಕೆಟ್ ಕೊಡಬೇಕು ಅಂತ ಸಾಕಷ್ಟು ದಿನಗಳಿಂದ ಒತ್ತಾಯವನ್ನು ಮಾಡ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಮೂಲಕ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಅವರು ಕೂಡ ಒತ್ತಡ ಹಾಕುವ ಪ್ರಯತ್ನಗಳನ್ನ ಮಾಡಿದ್ರು. ನಿನ್ನೆ ಅಂದ್ರೆ ದಾವಣಗೆರೆಗೆ ಸಂಬಂಧಪಟ್ಟಂತೆ ಮುಸ್ಲಿಂ ಸಮುದಾಯದಿಂದಲೂ ಕೂಡ ಸಾದಿಕ್ ಎಂಬುವರು ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಅದೇ ರೀತಿ ಸಮರ್ಥರು ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಇದರ ಮಧ್ಯೆ ನಿನ್ನೆ ಮೀಟಿಂಗ್ ಆದ ನಂತರವೂ ಕೂಡ ಎಐಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕೂಡ ಸಾಕಷ್ಟು ಮುಸ್ಲಿಂ ನಾಯಕರು ಮತ್ತು ಸಚಿವರು ಕೂಡ ಹೋಗಿ ಭೇಟಿಯಾಗಿರುವಂತದ್ದು. ಅಂದ್ರೆ ಇಲ್ಲಿವರೆಗೂ ಕೂಡ ಮಲ್ಲಿಕಾರ್ಜುನ್ ಅಂದ್ರೆ ಎಸ್ ಮಲ್ಲಿಕಾರ್ಜುನ್ ತಂದೆ ಶಾಮನೂರ್ ಅವರಿಗೆ ಸಾಕಷ್ಟು ಸಪೋರ್ಟ್ ಅನ್ನ ಮಾಡಿದೀವಿ, ಮತ್ತು ಅವ್ರಿಗೆ ಗೆಲ್ಲಿಸುವಲ್ಲೂ ಕೂಡ ನಮ್ಮ ಪಾತ್ರ ಕೂಡ ಇದೆ. ಆದ್ರೆ ಇಲ್ಲಿ ಅವ್ರು ಈ ಹಿಂದೆ ಕೂಡ ನಮಗೆ ಮಾತನ್ನ ಕೊಟ್ಟಿದ್ರು, ನನ್ನ ನಂತರ ಮುಸ್ಲಿಮರಿಗೆ ಟಿಕೆಟ್ ಕೊಡ್ತೀನಿ ಅಂತ. ಅದರ ಭರವಸೆಯನ್ನ ಈಗ ಈಡೇರಿಸಿ ಅಂತ ಕೂಡ ಎಸ್ ಮಲ್ಲಿಕಾರ್ಜುನ್ ಅವ್ರನ್ನ ಕೂಡ ಒತ್ತಾಯ ಮಾಡಿದ್ರು. ಅಂದ್ರೆ ನಮ್ಗೆ ಈ ಬಾರಿ ಟಿಕೆಟ್ ಕೊಡಿ, ಯಾಕೆಂದ್ರೆ ಇಲ್ಲಿವರೆಗೂ ನಾವು ಅವ್ರಿಗೆ ಸಪೋರ್ಟ್ ಮಾಡಿ ಈಗ ನಮಗೆ ಸಪೋರ್ಟ್ ಮಾಡಿ ಅಂತ ಕೂಡ ಒತ್ತಾಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಮಾಡಿರೋದು. ಆದ್ರೆ ಎಲ್ಲೋ ಒಂದು ರೀತಿಯಾದಂತಹ ಹೈಕಮಾಂಡ್ ಕೂಡ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥರಿಗೆ ಟಿಕೆಟ್ ಕೊಡಬೇಕು ಅಂತ ನಿರ್ಧಾರ ಮಾಡಿದೆ ಎಂಬುದು ಕೂಡ ಈಗ ಚರ್ಚೆ ಆಗ್ತಿರ್ತದೆ. ಆದ್ರೆ ಇಲ್ಲಿವರೆಗೂ ಕೂಡ ಟಿಕೆಟ್ ಘೋಷಣೆ ಆಗಿಲ್ಲ. ಮುಂದೆ ಯಾವ ರೀತಿ ಅದು ತಿರುವು ಪಡೆದುಕೊಳ್ಳುತ್ತೆ, ಮುಸ್ಲಿಮರು ಕೂಡ ಏನು ಯಾವ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ತಾರೆ, ಅಥವಾ ಇನ್ನು ಹೈಕಮಾಂಡ್ಗೆ ಒತ್ತಾಯವಾಗಿ ಟಿಕೆಟ್ ಪಡೆಯುವ ಪ್ರಯತ್ನ ಮಾಡ್ತಾರೆ ಎಂದು ಕಾದು ನೋಡಬೇಕು. ಸಂತೋಷ್, ಧನ್ಯವಾದಗಳು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.
ಇನ್ನು ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲ ಉಂಟಾಗಿದೆ. ಈಗಾಗಲೇ ಈ ನಡುವೆ ಅಲ್ಪಸಂಖ್ಯಾತರು ದಕ್ಷಿಣ ಕ್ಷೇತ್ರ ಏನಿದೆ ದಾವಣಗೆರೆ ದಕ್ಷಿಣದಲ್ಲಿ ಟಿಕೆಟ್ ಬೇಕೇ ಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ರು. ಹೆಚ್ಚಿನ ವೋಟ್ ಬ್ಯಾಂಕ್ ಇದೆ ಅಲ್ಲಿ. ಆದರೆ ಈಗ ಅಲ್ಪಸಂಖ್ಯಾತರ ವೋಟನ್ನು ಯಾವ ರೀತಿಯಾಗಿ ಓಲೈಕೆ ಮಾಡುತ್ತೆ ಕಾಂಗ್ರೆಸ್ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಇದ್ದರೆ, ಮತ್ತೊಂದು ಕಡೆಯಲ್ಲಿ ಸಮರ್ಥವರಿಗೆ ಟಿಕೆಟ್ ಕೊಟ್ಟಿದ್ದೇ ಆದರೆ ಆಗ ಈ ಬಾರಿ ಅಲ್ಲಿ ಬಂಡಾಯ ಏಳುವ ಸಾಧ್ಯತೆಗಳು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.